ಕಾರಿನಿಂದ ಇಳಿದು ತೂರಾಡುತ್ತಾ ಬಂದ ಮಗಳನ್ನು ನೋಡಿ ಕೃಷ್ಣಸ್ವಾಮಿ ಗಾಬರಿಯಾದರು. ನಿನ್ನೆ ಸಂಜೆ ಜ್ವರದಿಂದ ಮಲಗಿದ್ದ ಗೆಳತಿಯನ್ನು ನೋಡಲು ಹೋಗಿದ್ದವಳು ಹೀಗೆ ಕಾಡುತ್ತಿದ್ದಾಳೆ. ಶೋಭಾಳಿಗೇನಾದರೂ ಹೆಚ್ಚು ಕಮ್ಮಿ? ಅವರ ಹೃದಯ ನೋವಿನಿಂದ ಹಿಡಿತು. ಶಾಂತ, ಯಾಕಮ್ಮ? ಶೋಭಾ ಹುಷಾರಾಗಿದ್ದಾಳೆ ತಾನೆ? ಶಾಂತ ತಲೆ ಎತ್ತಿ ತಂದೆಯ ಮುಖವನ್ನು ದೈನಂದಿನಂದು ನೋಡಿ ಬಿಕ್ಕಿ ಬಿಕ್ಕಿ ಅತ್ತಳು. ಕೃಷ್ಣಸ್ವಾಮಿಗೆ ಮಗಳು ಅಳು ನೋಡಿ ದಿಕ್ಕು ತೋಚದಂತಾಯಿತು. ಶಾಂತ, ಮಾತಾಡಮ್ಮ. ಶೋಭಾ ಹುಷಾರಾಗಿದ್ದಾಳೆ ತಾನೆ? ಹುಷಾರಾಗಿದ್ದಾಳೆ ಎನ್ನುವಂತೆ ತಲೆಯಾಡಿಸಿದಳು ಶಾಂತ. ಆದರೆ ಮಗಳ ಅಳುವಿಗೆ ಕಾರಣ? ಆ ವ್ಯಕ್ತ ಭಾವನೆಗಳಿಂದ ಅವರ ಮನ ಬೆದರಿತು. ಶಾಂತಾಳ ನಿಷ್ಕಲ್ಮಶ ಮೃದು ಹೃದಯ ಅರತಿದ್ದ ಅವರು ಏನೋ ದುರ್ಘಟನೆ ನಡೆದಿರಬೇಕೆಂದು ಊಹಿಸಿಕೊಂಡರು. ತಾವು ಈ ಸಮಯದಲ್ಲಿ ತಮ್ಮ ಮನಸ್ಸಿನ ಬೆಂಗುದಿ ತೋರ್ಪಡಿಸದೆ ಸಮಾಧಾನ ಮಾಡಬೇಕೆಂದುಕೊಂಡರು. ಶಾಂತ, ಏನೇ ನಡೆದಿರಲಿ ಎಂದು ಅರ್ಧದಲ್ಲೇ ನಿಲ್ಲಿಸಿ, ಮನುಷ್ಯ ವಿಧಿಯ ಕೈಗೊಂಬೆ. ಅದು ತನಗೆ ಬೇಕಾದ ಹಾಗೆ ಕುಣಿಸಬಲ್ಲದು. ಕೆಲವೊಂದು ಸಲ ನಮ್ಮಂಥ ದುರ್ವಿಧಿಗಳು ಬಲಿಯಾಗಬೇಕೆಂದ ಪ್ರಸಂಗಗಳು ಬರವುಂಟು. ನಾನು ಬದುಕಿರುವವರೆಗೂ ನೀನು ಚಿಂತಿಸಬೇಕಾಗಿಲ್ಲ. ನನ್ನ ಮಗಳ ಗುಣ ನನಗೆ ಗೊತ್ತು. ಪ್ರಪಂಚವೇ ಎದುರು ಬಿದ್ದರೂ ನಾನು ಧೈರ್ಯಗೆಡುವುದಿಲ್ಲ ಎಂದು ಉತ್ತರಿಸರಿಯದಿಂದ ಕಣ್ಣೊರೆಸಿಕೊಂಡರು. ಶಾಂತ ತಂದೆಗೆ ತೆಕ್ಕಿ ಬಿದ್ದು ಹೇಳಿದಳು, ಅಣ್ಣ, ನಿನ್ನ ನೆನಪು ನನ್ನನ್ನು ಉಳಿಸಿ ಕರೆದುಕೊಂಡು ಬಂತು ಅಂತ ಕಾಣಿಸುತ್ತೆ. ನಡೆದಿರುವ ಘಟನೆಯನ್ನು ಊಹಿಸಿಕೊಂಡು ಕೃಷ್ಣಸ್ವಾಮಿ ಮತ್ತೆ ಕೆದಕಿ ಅವಳ ಮನಸ್ಸಿನ ನೋವುಂಟು ಮಾಡಲು ಇಷ್ಟಪಡಲಿಲ್ಲ. ಕಿಟಕಿಯಲ್ಲಿ ನಿಂತು ಹೊರಗೆ ನೋಡುತ್ತಿದ್ದ ಶಾಂತಾಳ ದೃಷ್ಟಿ ಗುಲಾಬಿ ಹೂವಿನ ಮೇಲೆ ಕುಳಿತ ಪತಂಗದ ಕಡೆ ಹರಿಯಿತು. ಮಕರಂದವನ್ನು ಹೀರಿದ ಪತಂಗ ಏನೂ ನಡೆಯಲಿಲ್ಲವೇನೋ ಎನ್ನುವಂತೆ ಮತ್ತೊಂದು ಹೂವಿಗೆ ಹಾರಿತು. ಅವಳ ಹೃದಯದಿಂದ ನಿರಾಸೆಯ ನಿಟ್ಟುಸಿರು ಹೊರಬಿತ್ತು. ಪೋಸ್ಟ್ಮ್ಯಾನ್ ಎಸೆದ ಪತ್ರ ಅವಳ ಕಾಲ ಬಳಿ ಬಂದು ಬಿತ್ತು. ಜಿಗುಪ್ಸೆಯಿಂದಲೇ ಕೈಗೆತ್ತಿಕೊಂಡು ನೋಡಿದಳು. ತನ್ನ ಹೆಸರಿಗೆ ಬಂದ ಪತ್ರ ಎದುರಿತ್ತು. ಆತುರದಿಂದಲೇ ಓದಿದಳು. ಅದು ವಿಶ್ವನಾಥನ ಪತ್ರವಾಗಿತ್ತು. ತಮ್ಮ ಸಂಸಾರದ ಬಗ್ಗೆ ನೂರಾರು ಕನಸುಗಳನ್ನು ಹೆಣೆದು ಬರೆದಿದ್ದ. ಅವಳ ಕಣ್ಣಲ್ಲಿ ಹರಿದ ಕಂಬನಿ ಪತ್ರದ ಮೇಲೆ ಬಿತ್ತು. ಒಡನೆಯ ಅದನ್ನು ಹರಿದು ಚೂರು ಚೂರು ಮಾಡಿ ಕಿಟಕಿಯಲ್ಲಿ ನಿಂತು ಗಾಳಿಗೆ ತೂರಿದಳು. ಯೋಚನಾಕ್ರಾಂತಳಾಗಿ ಬಹಳ ಹೊತ್ತು ಅಲ್ಲಿಯೇ ನಿಂತಿದ್ದ ಅವಳಿಗೆ ತಂದೆ ಬಂದು ಕೂಗಿದಾಗಲೇ ವೇಳೆ ಅರಿವಾದದ್ದು. ಶಾಂತ, ನೀನು ಹೀಗೆ ನಗುವನ್ನೇ ಮರೆತು ದುಃಖಿಸುತ್ತಾ ಇದ್ದರೆ ನನ್ನ ಗತಿಯೇನಮ್ಮ? ನಾನು ಬದುಕಿರುವುದು ನಿನಗಾಗಿ. ಅವರ ಗಂಟಲುಬ್ಬಿ ಬಂತು. ಅಣ್ಣ, ನನ್ನ ಕ್ಷಮಿಸುತ್ತೀಯಾ? ನಿನ್ನ ಶಾಂತ ಮಾಡಬಾರದ ತಪ್ಪು ಮಾಡಿದ್ದಾಳೇನ? ಆದರೆ ಇದರಲ್ಲಿ ಅವಳ ಪಾತ್ರ ಏನೂ ಇಲ್ಲ. ಅಂದರೆ ಒಪ್ಪುತ್ತೀಯಾ? ಮೊದಲೇ ಊಹಿಸಿಕೊಂಡಿದ್ದ ಕೃಷ್ಣಸ್ವಾಮಿ ತಮ್ಮ ಮಗಳ ಬಾಳಿಗೆ ಬೆಂಕಿ ಹಾಕಿದ ದುರ್ವಿಧಿಯನ್ನು ಹಳಿದು ನುಡಿದರು. ನಿನ್ನ ಮೇಲೆ ಖಂಡಿತ ನನಗೆ ನಂಬಿಕೆಯಿದೆ. ನೀನು ದೇವತೆಯಂಥವಳು. ಹಾಳು ಸಮಾಜದ ಸುದ್ದಿ ನಮಗೆ ಬೇಡ. ನೀನು ಎಲ್ಲ ಮರೆತು ನಗುನಗುತ್ತಾ ಇರು. ಅಣ್ಣ, ಅದನ್ನು ಮರೆಯುವುದು ಸಾಧ್ಯವೇ? ಅವಳ ಮಾತಿಗಿಂತ ಅಳುವೇ ಜಾಸ್ತಿಯಾದಾಗ ಮನಪೂರ್ಣಿ ಅತ್ತಾದರೂ ಸಮಾಧಾನ ತಂದುಕೊಳ್ಳಲಿ ಎಂದು ಹೊರಗೆ ನಡೆದರು ಕೃಷ್ಣಸ್ವಾಮಿ. ಅತ್ತು ಸಮಾಧಾನಗೊಂಡು ಶಾಂತ ತಾನೇ ತಂದೆಯನ್ನು ಕರೆದಳು. ಯಾಕಮ್ಮ ಎಂದು ಮೆಲ್ಲ ಧ್ವನಿಯಲ್ಲಿ ಕೇಳಿದರು. ಅಣ್ಣ, ನೀವು ಖಂಡಿತ ಬೇಸರಿಸಬೇಡಿ. ಒಂದು ಹೆಣ್ಣು ಒಂದು ಗಂಡಿಗೆ ಮಾತ್ರ ಮೀಸಲು. ವಿಶ್ವನಾಥನಿಗೆ ಪತ್ರ ಬರೆದು ಬಿಡಿ. ಬೇರೆಲ್ಲಾದರೂ ಹೆಣ್ಣು ನೋಡಿ ಮದುವೆಯಾಗಲಿ. ನನ್ನ ಜೀವನದಲ್ಲಿ ಮದುವೆ ಅನ್ನುವ ಮೂರಕ್ಷರದ ಪದಕ್ಕೆ ಅರ್ಥವಿಲ್ಲ ಅಷ್ಟೇ. ಅಲ್ಲ, ನೀವೆಂದು ಬಳಿ ಮದುವೆಯ ಪ್ರಸ್ತಾಪಬೇಡಿ. ದೇವರ ಕರುಣೆ ಯಾವಾಗಲೂ ಇಬ್ಬಗೆಯಾಗಿರುತ್ತದೆ. ವೃದ್ಧಾಪ್ಯದಲ್ಲಿ ನಿಮ್ಮನ್ನು ನೋಡಿಕೊಳ್ಳುವವರು ಯಾರು ಎಂದು ಶಾಶ್ವತವಾಗಿ ನನ್ನನ್ನು ನಿಮ್ಮ ಬಳಿಯೇ ಉಳಿಸಿದ್ದಾನೆ. ಮಗಳು ಮಾತು ಪೂರ್ತಿ ಮಾಡುವ ಮೊದಲೇ ಕೃಷ್ಣಸ್ವಾಮಿ ಹೊರಗೆ ನಡೆದರು. ಎಷ್ಟೇ ಕಷ್ಟ ಬಂದರೂ ಕುಗ್ಗದ ಅವರ ಗಂಡದೆ ಮಗಳ ಮಾತಿನಿಂದ ಕುಗ್ಗಿತು. ತಮ್ಮ ಮಗಳ ಮದುವೆಗಾಗಿ ಉತ್ಸಾಹದಿಂದ ಒಡವೆಗಳನ್ನು ಮಾಡಿಸಿದ್ದರು. ಅವಳಿಗೆ ಕೊಡಬೇಕಾದ ಉಡುಗೊರೆಗಳನ್ನು ಮೊದಲೇ ತಂದಿಟ್ಟಿದ್ದರು. ಅವಳ ಮದುವೆಯ ಬಗ್ಗೆ ಎಷ್ಟೋ ಕನಸುಗಳನ್ನು ಕಂಡಿದ್ರು.
ಆದರೆ ವಿಧಿ ಹೊಂಚು ಹಾಕಿ ಅವರ ಕನಸನ್ನೆಲ್ಲ ತುಳಿದು ಧೂಳಿಪಟ ಮಾಡಿ ಅದರ ಅವಶೇಷವನ್ನು ಉಳಿಸಿತು. ಬಾಳಪಗಡೆ ಆಟದಲ್ಲಿ ನೊಂದ ಕಾಯಿ ಎಲ್ಲರೂ ಎಂದು ಪಕ್ಕದ ಮನೆ ರೇಡಿಯೋ ಉಲಿಯುತ್ತಿತ್ತು. ಆ ಹಾಡು ಅವರ ಮನಸ್ಸಿಗೆಷ್ಟೋ ಸಮಾಧಾನ ನೀಡಿತು. ಅವರ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಮೂಡಿದ್ವು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವನಾಥನ ಮನೆಯವರಿಗೆ ಏನು ಪತ್ರ ಬರೆಯುವುದು? ಮೊದಲು ತಾವೇ ಒಪ್ಪಿಗೆ ತಿಳಿಸಿ ಈಗ ಯಾವ ಕಾರಣದಿಂದ ಅವರ ಸಂಬಂಧ ನಿರಾಕರಿಸುವುದು? ಕೃಷ್ಣಸ್ವಾಮಿ ಕೇವಲ 1.5 ತಿಂಗಳೊಳಗಾಗಿ 10 ವರ್ಷ ಹೆಚ್ಚಾದವರಂತೆ ಕುಗ್ಗಿದರು. ಅವರ ಮನಸ್ಸಿನ ಬೆಂಗುದಿ ಅವರನ್ನು ಹಿಂಡಿ ಹಿಪ್ಪೆ ಮಾಡಿತು. ಶಾಂತಾಳ ಮದುವೆಯ ಬಗ್ಗೆ ಬರೆಯುವ ಲಲಿತಮ್ಮನ ಪತ್ರಕ್ಕೆ ಉತ್ತರಿಸುವುದೇ ಕೃಷ್ಣಸ್ವಾಮಿಯಾಯಿತು. ಇದ್ದಕ್ಕಿದ್ದಂತೆ ವಿಶ್ವನಾಥನ ತಂದೆ ಬಂದಿಳಿದಾಗ ಕೃಷ್ಣಸ್ವಾಮಿ ಮತ್ತೂ ಕುಗ್ಗಿದರು. ಯಾಕೋ ಪತ್ರಗಳಿಗೆ ನಿಮ್ಮಿಂದ ಸರಿಯಾದ ಉತ್ತರವೇ ಬರಲಿಲ್ಲ. ಆದ್ದರಿಂದ ನಮ್ಮಾಕೆ ವಿಶ್ವನಾಥ ನೀವೇ ಹೋಗಿ ಬನ್ನಿ ಎಂದರು. ಅದಕ್ಕೆ ನಾನೇ ಬರಬೇಕಾಯಿತು. ಕೃಷ್ಣಸ್ವಾಮಿಗೆ ಮಾತನಾಡಲು ಮಾತುಗಳೇ ಸಿಗದಾದವು. ಅವರಿಗೆ ಏನೋ ಸಮಜಾಯಿಸಿ ಹೇಳುವುದು ದಿಕ್ಕು ತಪ್ಪಿದ ಮಗುವಿನದಂತಾಗಿತ್ತು ಅವರ ಪರಿಸ್ಥಿತಿ. ನನ್ನ ಸ್ನೇಹಿತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ನಿಪುಣ. ಶಾಂತಾಳ ಗ್ರಹಬಲಗಳನ್ನು ಪರೀಕ್ಷಿಸಿ ಈ ವರ್ಷ ಖಂಡಿತ ಮದುವೆ ಬೇಡ ಅಂತ ಹೇಳಿದ್ದಾನೆ. ಅವನ ಮಾತಿನಲ್ಲಿ ನನಗೆ ಬಹಳ ನಂಬಿಕೆ. ಅದಕ್ಕೋಸ್ಕರವೇ ಪತ್ರ ಬರಲಿಲ್ಲ. ತೋಚಿದ ಸುಳ್ಳನ್ನು ಹೇಳಿ ತಲೆ ತಗ್ಗಿಸಿದರು. ಛೇಛೆ, ಹಾಗೇ ಆಗಲಿ, ಅದಕ್ಕೇನು? ನಮ್ಮ ವಿಶ್ವನಾಥನ ಹೃದಯದ ತುಂಬೆಲ್ಲ ನಿಮ್ಮ ಶಾಂತಾಳೇ ತುಂಬಿದ್ದಾಳೆ. ಅವಳು ಈ ವರ್ಷ ಮಾತ್ರವಲ್ಲ, ಇನ್ನು 3 ವರ್ಷ ಬೇಕಾದರೂ ಕಾಯಬಲ್ಲ ಎನ್ನುವ ಭರವಸೆ ನನಗಿದೆ. ನೀವು ಎಷ್ಟು ಸಣ್ಣ ವಿಷಯಕ್ಕಾಗಿ ಸಂಕೋಚಪಟ್ಟುಕೊಳ್ಳಬೇಕಾಗಿರಲಿಲ್ಲ. ಅವರ ಮಾತುಗಳನ್ನು ಕೇಳಿ ಕೃಷ್ಣಸ್ವಾಮಿಯ ಹೃದಯ ದ್ರವಿಸಿ ಹೋಯಿತು. ಇಂಥ ಪುಣ್ಯವಂತರ ಮನ ಸೊಸೆಯಾಗುವ ಪುಣ್ಯ ತಮ್ಮ ಮಗಳಿಗಿಲ್ಲವಾಯಿತೇ ಎಂದು ಮನದಲ್ಲೇ ಹಲುಬಿದರು. ವಿಶ್ವನಾಥನ ತಂದೆ ರಾಮಯ್ಯನವರು ತಾವು ತಂದಿದ್ದ ಹಣ್ಣು ಹೂವುಗಳನ್ನು ತಮ್ಮ ಭಾವಿ ಸೊಸೆಯ ಕೈಯಲ್ಲಿಟ್ಟರು. ಶಾಂತ ಗೆಲ್ಲುವಾಗಿಲ್ಲ. ಅದು ಅಲ್ಲದೆ ದೈಹಿಕವಾಗಿ ಅವಳು ಬಹಳ ಸವೆದಿದ್ದಾಳೆ ಎನ್ನಿಸಿತು. ಕುತೂಹಲ ತಡೆಯಲಾರದೆ ಆಡಿ ತೋರಿಸಿದರು. ಶಾಂತ ಹುಷಾರಾಗಿದ್ದಾಳೆ ತಾನೆ? ಯಾಕೋ ಬಹಳ ಬಂಡವಾದ ಹಾಗೆ ಕಾಣಿಸುತ್ತಾಳೆ. ಫೋನ್ನಲ್ಲಿ ಮಲಗಿ ಎದ್ದಳು, ಅದಕ್ಕೆ ಸ್ವಲ್ಪ ಬಂಡವಾಗಿದ್ದಾಳೆ ಎಂದು ಮಾತ್ರ ಮಾತು ಜಾರಿಸಿದರು ಕೃಷ್ಣಸ್ವಾಮಿ. ರಾಮಯ್ಯನವರು ಊರಿಗೆ ಹೊರಡುವಾಗಲೂ ಅದಷ್ಟು ಅವರ ಮುಂದೆ ಶಾಂತ ಸುಳಿಯುತ್ತಿರಲಿಲ್ಲ. ಆದರೆ ಹೆಂಗಸಿರಲಿಲ್ಲದ ಮನೆಯಲ್ಲಿ ಎಲ್ಲ ಕೆಲಸವನ್ನು ಅವಳೇ ಮಾಡಬೇಕಾಗಿರುವುದರಿಂದ ಅವರ ಮುಂದೆ ಆಗಾಗ ಸುಳಿಯದೆ ಗಂತ್ಯ ತರಲಿಲ್ಲ. ಅವಳ ಮನಸ್ಸಿನ ದುಗುಡ ದೇವರಿಗೊಬ್ಬನಿಗೇ ಗೊತ್ತು. ವಿಶ್ವನಾಥನ ಸೌಮ್ಯ ಮುಖ, ಮೃದು ಮಧುರವಾದ ಮಾತುಕತೆ ಅವಳನ್ನು ಚಿತ್ರಹಿಂಸೆ ಮಾಡುತ್ತಿತ್ತು. ಕೃಷ್ಣಸ್ವಾಮಿಯವರು ರಾಮಯ್ಯನವರನ್ನು ಕಳುಹಿಸಿಕೊಟ್ಟ ಮೇಲೆ ಸಮಾಧಾನದ ಉಸಿರು ಬಿಟ್ಟರು. ನೊಂದ ಶಾಂತಾಳನ್ನು ಅವಳ ದೈಹಿಕ ಪರಿವರ್ತನೆ ಪಾತಾಳಕ್ಕೆ ತಳ್ಳಿತು. ಕಾಲೇಜಿನಲ್ಲಿ ಕಲಿತ ಅವಳು ತನ್ನ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಊಹಿಸಿಕೊಳ್ಳಲಾರದಷ್ಟು ಮೂರ್ಖಳಾಗಿರಲಿಲ್ಲ. ತಮ್ಮ ಲಕ್ಷಣವನ್ನೆಲ್ಲ ಮಗಳ ಮೇಲೆ ಇಟ್ಟಿದ್ದ ಕೃಷ್ಣಸ್ವಾಮಿ ಅವಳ ದೇಹಸ್ಥಿತಿಯ ಬಗ್ಗೆ ಕಳವಳಗೊಂಡರು. ವಿಧಿ ಅವಳ ಮೇಲೆ ತೀವ್ರ ಪ್ರತೀಕಾರ ಕೈಗೊಂಡಿದೆ ಎಂದು ಕಾಣದ ವಿಧಿಯನ್ನು ನಿಂದಿಸಿದರು. ಶಾಂತ ಕೋಣೆ ಬಿಟ್ಟು ಬರಲಾದಳು. ಎಲ್ಲ ಕೆಲಸಗಳನ್ನು ಕೃಷ್ಣಸ್ವಾಮಿ ಮೇಲೆ ಬಿದ್ದವು. ಈಗಾಗಲೇ ನಿಶ್ಚಯವಾದ ಮದುವೆ ನಿಂತಿತು. ಅಲ್ಲದೆ ಶಾಂತ ಹೊರಗೆ ಕಾಣಿಸದಿದ್ದುದಕ್ಕೆ ನೆರೆಹೊರೆಯವರು ನಾನಾ ರೂಪ ಕೊಟ್ಟು ಆಡಿಕೊಳ್ಳತೊಡಗಿದರು. ಕೃಷ್ಣಸ್ವಾಮಿ ಮಗಳ ಕೋಣೆಯೊಳಗೆ ಬಂದರೂ ಸರಿಯಾದ ಆಹಾರ, ನಿದ್ರೆ, ಮನಃಶಾಂತಿಗಳಿಲ್ಲದೆ ತಾಯಿಯಾಗುವ ಚಿಹ್ನೆಗಳಿಂದ ಕಂಗೆಟ್ಟಿದ್ದ ಮಗಳು ಬಿಳಿಚಿಕೊಂಡು ರೋಗಿಯಂತೆ ಹಾಸಿಗೆಗೆ ಅಂಟಿಕೊಂಡಿದ್ದಳು. ಅವಳು ಮದುವೆಯಾಗಿ ಈ ರೀತಿಯಾಗಿದ್ದರೆ ಮೊಮ್ಮಗನ ಬರುವಿಗಾಗಿ ಎಷ್ಟೋ ಸಂತೋಷ ಪಡುತ್ತಿದ್ದೆ. ಅವಳಿಗೆಷ್ಟು ಆರೈಕೆ ಮಾಡುತ್ತಿದ್ದೆ. ಈಗ ಯಾರಿಗೂ ಬೇಡದ ಜೀವ ಅವಳನ್ನು ಪತನಕ್ಕೆ ತಳ್ಳುತ್ತಿದೆ. ಅವಳ ತಾಯಿ ಬದುಕಿದ್ದರೆ ತನ್ನ ಮಗಳನ್ನು ಈ ಸ್ಥಿತಿಯಲ್ಲಿ ಬಿಡುತ್ತಿದ್ದಳೆ.
ಅವರ ಕಣ್ಣಲ್ಲಿ ನೀರು ಬಂತು. ಯಾವುದೋ ನಿರ್ಧಾರಕ್ಕೆ ಬಂದವರಂತೆ ಮಗಳನ್ನು ಎಬ್ಬಿಸಿದರು. ಶಾಂತ, ಈ ಮನೆ ಮಾರಿಬಿಟ್ಟು ಬೇರೆ ಊರಿಗೆ ಹೋಗಿಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನೀನು ಬಾಯಿ ಬಿಟ್ಟು ಹೇಳದಿದ್ದರೂ ನಿನ್ನ ಸ್ಥಿತಿ ನನಗೆ ಗೊತ್ತು. ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿದ್ದುಕೊಂಡು ಸಮಾಜವನ್ನು ಎದುರಿಸುವುದು ಕಷ್ಟ. ಯಾರೂ ಕಾಣದ ಕಡೆ ಹೊರಟು ಹೋಗೋಣ ಎಂದು ತಮ್ಮ ನಿರ್ಧಾರವನ್ನು ಮಗಳ ಮುಂದಿಟ್ಟರು. ತಂದೆಯ ದೂರದೃಷ್ಟಿ ಸಹನೆಯ ಬಗ್ಗೆ ಅಂತಹ ಸಮಯದಲ್ಲೂ ಅವಳಿಗೆ ಸಂತೋಷ ಆಯಿತು. ಅವರೊಬ್ಬರು ಸ್ವಲ್ಪ ತಿರಸ್ಕಾರ ತೋರಿಸಿದರೂ ತಾನೆದ್ದು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗಿತ್ತು. ಇಂತಹ ತಂದೆಯನ್ನು ಕೊಟ್ಟ ದೇವರಿಗೆ ಮನಸ್ಸಿನಲ್ಲೇ ವಂದಿಸಿದಳು. ತಲೆ ತಗ್ಗಿಸಿ ಮೌನವಾಗಿ ಕುಳಿತ ಮಗಳನ್ನು ನೋಡಿ, ಪಾಪ ಅವಳೇನು ಹೇಳಬಲ್ಲಳು, ಆದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡಬೇಕು ಎಂದು ನಿರ್ಧಾರ ಮಾಡಿದರು. ಮೈಸೂರು ಬಸ್ ನಿಲ್ದಾಣದಲ್ಲಿ ತಲುಪಿದ ಕೂಡಲೇ ಕೃಷ್ಣಸ್ವಾಮಿ ಮೊದಲು ಇಳಿದು ಟ್ಯಾಕ್ಸಿ ತೆಗೆದುಕೊಂಡು ಬಂದರು. ಮೊದಲೇ ಎಲ್ಲ ಸಾಮಾನುಗಳನ್ನು ತಂದಿದ್ದರಿಂದ ಬರೀ ಸೂಟ್ಕೇಸ್ ಬೆಡ್ಡಿಂಗ್ ಉಳಿದಿತ್ತು. ಅವರೆಡ್ಡನ್ನು ಟ್ಯಾಕ್ಸಿಗೆ ಸಾಗಿಸಿದರು. ಟ್ಯಾಕ್ಸಿ ಮನೆಯ ಮುಂದೆ ನಿಂತ ಕೂಡಲೇ ತಾವು ವಾಸಿಸಬೇಕಾದ ಮನೆಯನ್ನು ನೋಡಲು ತವಕಿಸಿದಳು ಶಾಂತ. ಇದರ ಮುಂದಿನ ಕಥೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.